ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ನಡೆದಿದೆ. ಈ ವರ್ಷ ನಡೆದ ಸಾಮೂಹಿಕ ವಿವಾಹ 54ನೇ ವರ್ಷದ್ದು. 1972ರಿಂದ 1926 ತನಕ ನಡೆದಂಥ ಈ ಸಾಮೂಹಿಕ ವಿವಾಹದಲ್ಲಿ ಒಟ್ಟು 13,000ಕ್ಕೂ ಹೆಚ್ಚು ಮಂದಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ದಾರೆ. ಅವರೆಲ್ಲರೂ ಯಾವುದೇ ರೀತಿಯ ದ್ವೇಷ ಇಲ್ಲದೆ ಸುಖ ಸಂಸಾರ ನಡೆಸ್ತಾ ಇದ್ದಾರೆ. ಇಂತಹ ಸಾಮೂಹಿಕ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಪೊಲೀಸ್ ಇಲಾಖೆಯಿಂದ ವಜಾಗೊಂಡಂತಹ ಗಿರೀಶ್ ಮಠನ್ ಅವರು ಉಜಿರೆಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಸಾರ್ವಜನಿಕವಾಗಿ ಮಾತನಾಡುತ್ತಾ ಇದ್ದಾಗ ಈ ಮಾತನ್ನು ಹೇಳಿದರು. ಅಲ್ಲಿ ಸಾರ್ವಜನಿಕ ವಿವಾಹ ಮಹೋತ್ಸವದಲ್ಲಿ ವಿವಾಹವಾಗುವಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದೆ ಅಂತೇಳಿ, ಅದಕ್ಕೆ ಪೂರಕವಾಗಿ ಜನ ನಂಬಬೇಕು ಎನ್ನುವ ಕಾರಣಕ್ಕಾಗಿ ನಾನು ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದು ಅಂತ ಹೇಳಿದರು. ಆದರೆ ಧರ್ಮಸ್ಥಳದ ದಾಖಲೆಗಳ ಪ್ರಕಾರ ಗಿರೀಶ್ ಮಠನ್ ಅವರು ಧರ್ಮಸ್ಥಳದಲ್ಲಿ ಮದುವೆ ಆಗಿಲ್ಲ. ಯಾಕಂದರೆ ಹೇಳಿ ಅದು ಅವರು ಸಾಮೂಹಿಕ ವಿವಾಹದ ಬಗ್ಗೆ ಹೇಳಿದ್ದರಿಂದ ಅವರು ಸಾಮೂಹಿಕ ವಿವಾಹದಲ್ಲಿ ಅವರು ಮದುವೆ ಆಗಿಲ್ಲ. ಅವರು ಧರ್ಮಸ್ಥಳದಲ್ಲಿ ಮದುವೆ ಆಗಿರಬಹುದು. ಯಾಕಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಆ ಕಾಲದಲ್ಲಿ ಮತ್ತು ಈಗಲೂ ಬೇರೆ ಬೇರೆ ಕಡೆಗಳಲ್ಲಿ ಮದುವೆ ಆಗುವಂತಹ ವ್ಯವಸ್ಥೆ ಇದೆ. ಮದುವೆ ಆದಂತಹ ಗಂಡು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ದೇವರ ಎದುರಲ್ಲಿ ಪ್ರಸಾದ ಪಡೆಯುವಂಥ ಕ್ರಮ ಇದೆ. ಮತ್ತು ಧಾರ್ಮಿಕ ಸಂಪ್ರದಾಯಗಳು ಯಾರಾದರೂ ಅರ್ಚಕರ ಮನೆಯಲ್ಲಿ ನಡೆಯುವಂಥದ್ದು. ಇದೀಗ ಧರ್ಮಸ್ಥಳದವರೇ ಒಂದು 3 ಕಲ್ಯಾಣ ಮಂಟಪಗಳನ್ನು ಕಟ್ಟಿದ್ದಾರೆ. ಆ ಕಲ್ಯಾಣ ಮಂಟಪಗಳಲ್ಲಿ ಅಂತ ಮದುವೆ ಆಗುತ್ತದೆ. ಅದು ವರ್ಷ ಪೂರ್ತಿ ಯಾರ್ಯಾರಿಗೆ ಯಾವ ಯಾವ ದಿನದಲ್ಲಿ ಅನುಕೂಲ ಆಗುತ್ತೆ ಆ ದಿನಗಳಲ್ಲಿ ಮದುವೆ ಆಗುತ್ತೆ. ಹಿಂದೆ ವಸಂತ ಮಹಲಲ್ಲಿ ಮದುವೆ ಆಗ್ತಾ ಇತ್ತು. ಗಿರೀಶ್ ಮಠನ್ ಅವರು ಸಹ ಇದೇ ರೀತಿಯಲ್ಲಿ ಮದುವೆ ಆದವರು ಅಂತ ಕಾಣ್ತದೆ. ಆದರೆ ಅವರು ಆ ಮದುವೆಯನ್ನು ಸಾಮೂಹಿಕ ವಿವಾಹಕ್ಕೆ ಜೋಡಿಸಿ ಅವಹೇಳನಕಾರಿಯಾಗಿ ಮಾತನಾಡಿದರು. ಅದೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವೂ ಆಗಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. IPC ಸೆಕ್ಷನ್ 309 ರೆಡ್ ವಿತ್ 34 IPC ಅಂತೆ ಕೇಸು ದಾಖಲಾಗಿದೆ. ಅದರ ವಿವರಗಳು ಹೀಗಿದೆ. ಬೆಂಗಳೂರಿನ 32ನೇ ಹೆಚ್ಚುವರಿ CMM ನ್ಯಾಯಾಲಯ ನೃಪತುಂಗ ರಸ್ತೆ ಬೆಂಗಳೂರು ಇಲ್ಲಿಗೆ ಸಲ್ಲಿಸಿರುವಂತಹ FIRನ ಪ್ರತಿ ಇದು. ಬೆಂಗಳೂರು ನಗರದ ಮಲ್ಲೇಶ್ವರಂ ಸಬ್ ಡಿವಿಷನ್ ವ್ಯಾಪ್ತಿಯ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ 30ರಂದು ಈ FIR ದಾಖಲಾಗಿದೆ. ಅಪರಾಧ ಸಂಖ್ಯೆ 0/1/2026. ಈ 0 FIR ಅಂತ ಸೂಕ್ಷ್ಮವಾಗಿ ಹೇಳ್ತೇನೆ. ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಯಾರೇ ಒಬ್ಬರು ದೂರು ಕೊಟ್ಟರೂ ಸಹ ಆ ದೂರು ಆ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸಂಬಂಧ ಪಡದೇ ಇದ್ದಲ್ಲಿ ಅವರು FIR ದಾಖಲಿಸಬೇಕು. ಅದಕ್ಕೆ 0 FIR ಅಂತ ಕರೀತಾರೆ. ಆ 0 FIRನಲ್ಲಿ ಆ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ತನಿಖೆ ಮಾಡುವಂಥ ಅವಕಾಶಗಳಿಲ್ಲ. ಅವರು ಆ FIRನ್ನು ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಪರಾಧ ನಡೆದಿದೆಯೋ ಆ ಪೊಲೀಸ್ ಠಾಣೆಗೆ ವರ್ಗಾಯಿಸಬೇಕು. ಅದೇ ರೀತಿ ಈ FIR ಸಹ 0 FIR ಆಗಿರುವುದು ಅದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಆಗಿದೆ. ಈ ಕೃತ್ಯ ನಡೆದದ್ದು ಸೋಮವಾರದಂದು, ಅಂದರೆ 2023 ಡಿಸೆಂಬರ್ 4ರಂದು. ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ಮಧ್ಯದಲ್ಲಿ ಅಂತ ದೂರು ಕೊಟ್ಟವರು ಹೇಳ್ತಾರೆ. ಈ ದೂರು ಸ್ವೀಕರಿಸಿದ್ದು 2026 ಅಕ್ಟೋಬರ್ 30, 2026 ಏಪ್ರಿಲ್ 30ರಂದು. ಅದೇ ದಿನ
FIR ದಾಖಲಾಗಿದೆ. ಕೃತ್ಯ ನಡೆದ ಸ್ಥಳ ಉಜಿರೆಯ ಪ್ರೋಗ್ರಾಮ್ ಪ್ಲೇಸು, ಅಂದರೆ ಒಂದು ಸಾರ್ವಜನಿಕ ಸಮಾರಂಭದ ವೇದಿಕೆ ಅಂತ ಹೇಳ್ತಾರೆ. ಅದು ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಇದರಲ್ಲಿ ದೂರುದಾರರು ಕಾವೇರಿ ಕದರ್ನಾಥ್ ಅಂತ ಹೆಸರು, ಅವರ ತಂದೆ ಹೆಸರು ಕದರ್ಮತ್ MC ಅಂತ ಹೇಳಿದರು. ಅವರು ಸೋಷಲ್ ವರ್ಕರ್ ಆಗಿದ್ದಾರೆ. ದೂರುದಾರರು ಸುಮಾರು 53ರ ಹರೆಯದವರು. ಅವರು ಬೆಂಗಳೂರಿನ ರಾಜಾಜಿನಗರದ 2ನೇ ಸ್ಟೇಜ್ನಲ್ಲಿ ವಾಸ ಇದ್ದಾರೆ. ಅವರ ಅಡ್ರೆಸ್ ಎಲ್ಲ ವಿವರಗಳು ಇವೆ. ಅವರು ದೂರು ಕೊಟ್ಟಿರುವುದು ಗಿರೀಶ್ ಮಠನ್ ಅವರು. ಅವರ ಹೆಸರು ವಿಳಾಸ ಗೊತ್ತಿಲ್ಲ, ಬೆಂಗಳೂರಿನಲ್ಲಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನಲ್, ಅವ್ರದ್ದು ವಿವರಗಳು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಇವರು ಕೊಟ್ಟಿರುವ ದೂರು ಈಗ ದಾಖಲಾಗಿದೆ. ಅವರ ದೂರಿನಲ್ಲಿ ಅವರು ಉಲ್ಲೇಖಿಸ್ತಾರೆ ಏನಂತ ಹೇಳಿದರೆ, ಫಿರ್ಯಾದಿದಾರರು 30/4/2026 8 ಗಂಟೆಯ ವೇಳೆಗೆ ರಾತ್ರಿ ಠಾಣೆಗೆ ಬಂದು ದಿನಾಂಕ 20/8/2025 ನನ್ನ ನಿವಾಸಕ್ಕೆ ಕುಡ್ಲಾ ರಾಂಪೇಜ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರಗೊಂಡಿದ್ದ ವಿಡಿಯೋವನ್ನು ವೀಕ್ಷಿಸಿರುತ್ತೇನೆ. ಕುಡ್ಲಾ ರಾಂಪೇಜ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿದ್ದಂಥ ಒಂದು ವಿಡಿಯೋವನ್ನು ಅವರ ಮನೆಯಲ್ಲಿ ವೀಕ್ಷಿಸಿದರು. ಆ ವಿಡಿಯೋದಲ್ಲಿ ಗಿರೀಶ್ ಮಠನ್ ಅವರು 4/12/2023 ಉಜಿರೆಯ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿರುವುದು ಪ್ರಸಾರವಾಗಿರುತ್ತದೆ. ಸದರಿ ಭಾಷಣದಲ್ಲಿ ಗಿರೀಶ್ ಮಠನ್ ಅವರು ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಕುರಿತು ಹಾಗೂ ಅಲ್ಲಿನ ವಿವಾಹಿತ ಮಹಿಳೆಯರ ಕುರಿತು ಅವಹೇಳನಕಾರಿ, ಅಸಭ್ಯ, ಸುಳ್ಳು ಹಾಗೂ ಮಾನಹಾನಿಕರವಾದ ಹೇಳಿಕೆಗಳನ್ನು ನೀಡಿರುತ್ತಾರೆ. ಅವರ ಹೇಳಿಕೆಗಳು ಮಹಿಳೆಯರ ಗೌರವಕ್ಕೆ ಧಕ್ಕೆ ಮಾಡುವಂತಿದ್ದು, ಸಮಾಜದಲ್ಲಿ ಅಶಾಂತಿ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಉದ್ದೇಶ ಹೊಂದಿರುತ್ತದೆ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತೆಯಾದ್ದು ಸದರಿ ಹೇಳಿಕೆಯಿಂದ ನನ್ನ ಧಾರ್ಮಿಕ ನಂಬಿಕೆಗಳಿಗೆ ತೀವ್ರ ಧಕ್ಕೆ ಉಂಟಾಗಿದೆ. ಅಲ್ಲದೆ ಮಹಿಳೆಯರ ಗೌರವ ಮತ್ತು ಮಾನಕ್ಕೆ ಅವಮಾನ ಉಂಟಾಗಿದ್ದು, ಈ ಹೇಳಿಕೆಗಳನ್ನು ಸಮಸ್ತ ಮಹಿಳಾ ಸಮುದಾಯದ ಮನಸ್ಸಿಗೆ ನೋವುಂಟು ಮಾಡಿದೆ. ಸದರಿ ವಿಡಿಯೋದಲ್ಲಿ ಗಿರೀಶ್ ಮಠನ್ ಅವರು ಆಡಿರುವ ಮಾತುಗಳು ಸಾರಾಂಶ: ಸಣ್ಣ ಒಂದು ಕೊಲೆ ಆದರೆ ಇಡೀ ದೇಶ ಬೆಚ್ಚಿ ಬೀಳ್ತದೆ. ಇಲ್ಲಿ 100 ಕೊಲೆ ಆಗಿದೆ. ಅದರದ್ದು ಉದಾಹರಣೆ ಇದೆ, ನಮ್ಮ ಹತ್ತಿರ ಸಾಕ್ಷಿ ಇದೆ, ತಂದು ತೋರಿಸ್ತೀನಿ ನಿಮಗೆ. ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ನಮಗೆ ಫೋನ್ ಮಾಡ್ತಾಳೆ, ಗಿರೀಶ್ ಸರ್ ದಯವಿಟ್ಟು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ನೀವು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳಲ್ಲ ಅಂತ ನಮ್ಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೆಣ್ಣು ಮಗಳು ಹೇಳ್ತಾಳೆ. ಸರ್, ನನ್ನ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ. ಮದುವೆ ಮೊದಲನೇ ದಿನವೇ ಇದನ್ನು ಹೇಳ್ತಾಳೆ. ನಿಜವಾಗಿಯೂ ಕೂಡ ಮನಸ್ಸು ಕಲ್ಲಾಗತ್ತೆ ಅದನ್ನು ಕೇಳಿದರೆ. ನಾನು ಧರ್ಮಸ್ಥಳದಲ್ಲಿ ಮದುವೆ ಆದವನು, ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದವನು. ಮದುವೆ ಹಿಂದಿನ ದಿನ ಕಂಡೀಷನ್ ಹಾಕಿದ್ರು, ನಿಮಗೆ ಅದನ್ನು ಮಾಡ್ತೀವಿ, ಟೂರಿಸಮ್ ಪ್ಯಾಕೇಜ್ ಮಾಡ್ತೀವಿ, ಏನೇನೋ ಹೇಳಿದರು, 3 ದಿನ ತಿರುಗಾಡಿಸ್ತೀವಿ ಕಂಡೀಷನ್ ಅಂತ ಹೇಳಿದರು. ಆ ಹುಡುಗಿಗೆ ಹೇಳ್ತಾರಂತೆ, ಇವರು ನಿಮ್ಮ ಫಸ್ಟ್ ನೈಟಿಗೆ ನನ್ನ ಜೊತೆ ಆಗಬೇಕಂತ ಹೇಳ್ತಾರಂತೆ. ಇವರು ಲೋಫರ್ಗಳು, ನಗುವಂಥದ್ದಲ್ಲ ಇದು. ಧರ್ಮಸ್ಥಳದಲ್ಲಿ ಏನೇನೋ ನಡೀತಿದೆ. ಹೊಸ ದಂಪತಿಗಳು ಹೋದರೆ ಆ ಹುಡುಗರನ್ನು, ಒಬ್ಬ ಗಂಡನನ್ನು ಒಂದು ರೂಮಲ್ಲಿ ಕೂಡಿ ಹಾಕಿ ಇನ್ನೊಬ್ಬಳನ್ನು, ಆ ಹುಡುಗನ ಹೆಂಡತಿಯನ್ನು ಪಕ್ಕದ ರೂಮಿನಲ್ಲಿ ಕರ್ಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿ ಕಳಿಸಿದ್ದಾರೆ. 100 ಉದಾಹರಣೆ ಇದೆ ಅಂತ ಎಲ್ಲ ಹೇಳಿದರು ಅಂತ ಹೇಳಿ ಅವರು ದೂರಿನಲ್ಲಿ ವಿವರಿಸಿದ್ದಾರೆ. ಈ ಬಗ್ಗೆ ಕೇಸು ದಾಖಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಪ್ರಕರಣ ಬೆಳ್ತಂಗಡಿ ಠಾಣೆಗೆ ವರ್ಗಾವಣೆ ಆಗುತ್ತೆ. ಬೆಳ್ತಂಗಡಿ ಪೊಲೀಸರು ಗಿರೀಶ್ ಮಠನ್ ಅವರಿಗೆ ನೋಟಿಸ್ ಕೊಡಬೇಕಾಗತ್ತೆ, ಕುಡ್ಲಾ ರಾಂಪೇಜ್ನವರಿಗೆ ನೋಟಿಸ್ ಕೊಡಬೇಕಾಗತ್ತೆ, ವಿಚಾರಣೆ ನಡೆಸಬೇಕಾಗತ್ತೆ. ಇದೆಲ್ಲ ಕಾನೂನಿನ ಪ್ರಕ್ರಿಯೆ. ಆದರೂ ಇದು 3 ವರ್ಷಗಳ ನಂತರ ಈ ಪ್ರಕರಣ ದಾಖಲಾಗಿದೆ. ಆ ಸಂದರ್ಭದಲ್ಲಿಯೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿದ್ದರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಕೊಟ್ಟ ದೂರು ಆಗಿರಲಿಲ್ಲ. ಆ ಭಾಷಣವನ್ನು ಕೇಳಿದಂತಹ ಸಾರ್ವಜನಿಕರೊಬ್ಬರು ದೂರು ನೀಡಿದರು. ಆ ದೂರಿನನ್ವಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಆದರೆ ಪೊಲೀಸರು ಗಿರೀಶ್ ಮಠನ್ ಅವರಿಗೆ ನೋಟಿಸು ನೀಡಿದರು.
ಗಿರೀಶ್ ಮಠಣ್ಣವರು ಪೊಲೀಸ್ ಠಾಣೆಗೆ ಹಾಜರು ಆಗಿರಲಿಲ್ಲ. ಯಾಕಂತ ಹೇಳಿದರೆ ಆ ಭಾಷಣದಲ್ಲಿ ಗಿರೀಶ್ ಮಠಣ್ಣವರು ಹೇಳಿದರು, ನೀವೇ ಹೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಡಿ, ಅವರು ನನಗೆ ನೋಟಿಸ್ ಮಾಡ್ತಾರೆ, ಆ ನೋಟಿಸ್ ಮಾಡಿದರೆ ನನ್ನಲ್ಲಿರುವ ಎಲ್ಲ ದಾಖಲೆಗಳನ್ನು ಪೊಲೀಸ್ ಸ್ಟೇಷನಿಗೆ ಮುಟ್ಟಿಸ್ತೇನೆ ಅಂತ ಹೇಳಿ ಒಪ್ಪಿಸ್ತೇನೆ ಅಂತ ಹೇಳಿದರು. ಆದರೆ ಅವರು ಪೊಲೀಸ್ ಠಾಣೆಗೆ ಹೋಗಿಲ್ಲ. ಆ ದೂರು ಹಾಗೆ ಪೆಂಡಿಂಗ್ ಇದೆ. ಈಗ ಮತ್ತೊಂದು FIR ಅದೇ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಮಾಡಿದಂಥ ಭಾಷಣದ ಆಧಾರದಲ್ಲಿ ಆಗಿದೆ. ಮುಂದೇನಾಗ್ತದೆ ನೋಡಬೇಕಿದೆ.